ಎಲ್ಲ ನಮಸ್ಕಾರ ಎಲ್ರಿಗೂ. ನಾನು ಭಾರತೀಯರ ಸೇವಾ ಸಮಿತಿ ರಾಷ್ಟ್ರೀಯ ಅಧ್ಯಕ್ಷರು ರಾಮಚಂದ್ರ ಉಡಿಚಿನ್ನಿ. ಇವತ್ತೇನು ವಿಶೇಷವಾಗಿ ಬೆಂಗಳೂರು ಪೂರ್ವ ತಾಲೂಕು ಮಹದೇವಪುರ ಕ್ಷೇತ್ರದ ಊಡಿ ಗ್ರಾಮದಲ್ಲಿ ಸ್ಪೋರ್ಟ್ಸ್ ಕ್ಲಬ್, ಕಬಡ್ಡಿ ಸ್ಪೋರ್ಟ್ಸ್ ಕ್ಲಬ್ ಅಲ್ಲಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ 134ನೇ ಜಯಂತಿ ಹಾಗೂ ಜಗಜೀವನ್ ರಾಮ್ ಜಯಂತಿಯನ್ನ ಅರ್ಥಪೂರ್ಣವಾಗಿ, ಜೊತೆಗೆ ಅವರ ಪಲ್ಲಕ್ಕಿಗಳು, ಅದರ ಜೊತೆಗೆ ಎಲ್ಲ ಧರ್ಮದ ಗುರುಗಳನ್ನ ಮೆರವಣಿಗೆ ಮಾಡೋದ್ರ ಮೂಲಕ ನಮ್ಮಲ್ಲಿರ್ತಕ್ಕಂಥ ಆ ಜಾತಿ ಈ ಜಾತಿ, ಆ ಧರ್ಮ ಈ ತಾರತಮ್ಯಗಳನ್ನ ದೂರ ಮಾಡಬೇಕು. ಈಗೇನು ಕೋಮಲಗಳನ್ನು ಎದುರಿಸ್ತಾ ಇದ್ದಾರೆ ಅದನ್ನೆಲ್ಲ ಅದು ನಿರ್ಮೂಲನೆ ಆಗ್ಬೇಕು. ನಾವೆಲ್ಲರೂ ಮಾನವ ಜಾತಿ, ಮಾನವ ಧರ್ಮ, ಮಾನವ ಕುಲ ಅನ್ನೋ ನಿಟ್ಟಿನಲ್ಲಿ ನಾವೆಲ್ಲರೂ ಸಾಗಬೇಕು ಅನ್ನೋ ಉದ್ದೇಶದಿಂದ ಈಗಾಗಲೇ ಧರ್ಮಗಳಿಗೆ ಬೆಂಕಿ ಹಚ್ಚುವಂತ ಕೆಲಸ ಆಗ್ತಾ ಇದೆ. ನಿಜವಾಗ್ಲೂ ಇದೇನು ಇತಿಹಾಸ ನೋಡಿದ್ರೆ ಯಾವ್ದು ಜಾತಿ ಧರ್ಮ ಯಾವ ಕುಲ ಅಂತ ಯಾವ್ದು ಇರ್ಲಿಲ್ಲ. ಇದನ್ನೆಲ್ಲ ನಾವು ಮಾಡ್ಕೊಂಡಿರೋದು ಕೆಲವರು ಸೃಷ್ಟಿ ಮಾಡಿದ್ದು ಬಂದು, ಏನೋ ವಲಸೆ ಬಂದಂತ ಕೆಲವರು ಸೃಷ್ಟಿ ಮಾಡಿರೋದು. ಅದನ್ನೆಲ್ಲ ನಾವು ಅರ್ಥ ಮಾಡ್ಕೊಂಡು ನಾವೆಲ್ಲರೂ ಮಾನವರು ಅಂತ ಏನು ಈಗಾಗಲೇ ನಾವು ಒಂದು ಹಾಡನ್ನು ಸಹ ಹಾಡಿದೀವಿ. ಯಾವ ಜಾತಿ ನಿನ್ನದು ಎಂದು ನೋಯಿಸಿದಿರು ಯಾರನ್ನು, ಯಾವ ಧರ್ಮ ನಿನ್ನದು ಎಂದು ಕೇಳಬೇಡ ಯಾರನ್ನು, ಮಾನವ ನೀ ಯಾವುದೇ ಧರ್ಮನ ಪೂಜೆ ಮಾಡು, ಏನೋ ಯಾವತ್ತು ನೀನು ಮಾನವ ಕುಲ ಅನ್ನೋದು ಮರಿಬೇಡ ಅಂತ. ಆ ರೀತಿ ಎಲ್ರೂ ಮನುಷ್ಯರು, ಯಾಕೆಂದ್ರೆ ಇವತ್ತು ಈ ಒಂದು ಕಾರ್ಯಕ್ರಮ ನಾವು ತುಂಬಾ ಅದ್ದೂರಿಯಾಗಿ 3 ತಿಂಗಳಿಂದ ಈ ಕಾರ್ಯಕ್ರಮವನ್ನ ಯಶಸ್ವಿ ಆಗ್ಬೇಕು ಅನ್ನೋ ಉದ್ದೇಶದಿಂದ ನಾವು ತುಂಬಾ ಶ್ರಮ ಪಟ್ಟು ನಮ್ಮ ಕಾರ್ಯಕರ್ತರು, ಲೀಡರ್ಗಳು, ಎಲ್ಲ ಸಂಘಟಿಗರು, ಬೀದಿ ವ್ಯಾಪಾರಿಗಳು, ಒಕ್ಕೂಟ, ಯುವ ಘಟಕ, ಆಟೋ ಘಟಕ ಎಲ್ರೂ ಇವ್ರ ಜೊತೆಗೆ ಶ್ರಮ ಇದೆ. ಯಾಕೆಂದ್ರೆ ನಾನು ಜವಾಬ್ದಾರಿ ಸ್ಥಾನದಲ್ಲಿ ಇರ್ಬೋದು, ಜೊತೆಗೆ ಅವರೆಲ್ಲ ಬಂದಿದ್ದಕ್ಕೆ, ಜೊತೆಗೆ ನನ್ನ ಸಹೋದರರು ತುಂಬಾ ಜನ ನಮ್ಗೆ ಸಾಥ್ ಕೊಟ್ಟಿದ್ದಾರೆ, ಈ ಒಂದು ಯಶಸ್ವಿಗೆ ಕಾರಣ ಆಗಿದ್ದಾರೆ. ನಾನು ಅಲ್ಲ, ಈಗ ಚೇತನ ಅಹಿಂಸಾ ಸಾಹೇಬ್ರು ಬಂದಿದ್ರು, ಸಂತೋಷ ಸಾಹೇಬ್ರು ಬಂದಿದ್ರು, ಮಳವಳ್ಳಿ ಮಹಾದೇವ ಸ್ವಾಮಿಗಳು, ಎಲ್ಲಾ ಧರ್ಮದ ಗುರುಗಳು, ಸಾಲುಮಾರ್ ತಿಮ್ಮಕ್ಕ ಅವ್ರು ಬರ್ತಾ ಇದ್ದಾರೆ. ಈಗ ಸಂಜೆ ಕಾರ್ಯಕ್ರಮಕ್ಕೆ ಅವ್ರು ಇರ್ತಾರೆ. ಈಗ ಈ ತರ ನಾವು ಎಲ್ಲಾ ಕಾರ್ಯಕ್ರಮಗಳನ್ನ ತುಂಬಾ ಅರ್ಥಪೂರ್ಣವಾಗಿ ಮಾಡ್ಕೊಂಡ್ ಬಂದಿದೀವಿ. ಈ ಕಾರ್ಯಕ್ರಮ ಯಶಸ್ವಿ ಆಗೋದಕ್ಕೆ ಎಲ್ಲರೂ ಶ್ರಮೆ ಇದೆ, ನಂದೊಬ್ಬಂದೇ ಅಂತಲ್ಲ. ಒಂದು ವಿಷಯ ಅಂದ್ರೆ, ಯಾವತ್ತು ನಮ್ಮನ್ನ ಸೋಲ್ಬೇಕು ಅನ್ನೋರ್ ಮುಂದೆ ನಾವು ಗೆಲ್ಲುವುದನ್ನ ನಾವು ತೀರ್ಮಾನ ಮಾಡಬೇಕು. ಸೋಲ್ಬೇಕು ಅನ್ನೋರ್ ಮುಂದೆ ನಾವು ಗೆದ್ದು ತೋರಿಸ್ಬೇಕು. ಅದು ಇವತ್ತಾಗಿದೆ. ಅದೇ ನಮ್ಮ ಗುರಿ. ಎಷ್ಟೋ ತುಂಬಾ ಅವೇರ್ ಮಾಡಿದ್ರು, ತುಂಬಾ ಜನಗಳನ್ನ ಈ ಕಾರ್ಯಕ್ರಮಕ್ಕೆ ಬರಬಾರ್ದು ಅಂತ ಮಾಡಿದ್ದಾರೆ. ಆದ್ರೂ ಒಳ್ಳೆಯದಕ್ಕೆ ಜಯ ಸಿಕ್ಕಿದೆ, ಸತ್ಯಕ್ಕೆ ಜಯ ಸಿಕ್ಕಿದೆ. ವರ್ಣನು ನಮ್ಮ ಅಧ್ಯಕ್ಷರು ಎಲ್ಲರೂ ನನಗೆ ಭಯ ಆಡಿಸಿದ್ರು. ಸಾರ್ ಮಳೆ ಅಂತ ಹೇಳ್ಬಿಟ್ಟು ಭಯ ಆಡಿಸ್ತಾ ಇದ್ರು. ನಾನು ಹೇಳಿದೆ, ಸರ್ ಬರ್ದಿಟ್ಕೊಳ್ಳಿ, ಸೋಮವಾರ ಮೇಲೆ ಮಳೆ ಬರ್ಬೋದು, ಬಂದು ಹಂಗೆ ಹೇಳ್ಬೋದು ಸರ್, ನಾವು ಯಾವ್ದಕ್ಕೂ ಭಯಪಡಲ್ಲ. ನಮ್ಮಲ್ಲಿ ಜಯ ಅನ್ನೋದಿದೆ, ನಮ್ಮ ಶ್ರಮೆಗೆ ಫಲ ಸಿಗುತ್ತೆ, ನಾವು ಮಾಡುವಂತ ಕೆಲಸ ದೇವರು ಮೆಚ್ತಾರೆ. ಅದು ಇವತ್ತು ಯಶಸ್ವಿ ಆಗಿದೆ. ಆ ಯಶಸ್ವಿಗೆ ಈ ಮಳೆರಾಯನೇ, ಈ ಸೂರ್ಯ, ಚಂದ್ರ, ಈ ಪ್ರಕೃತಿನೇ ಕಾರಣ. ಇವತ್ತು ಪ್ರಕೃತಿ ಈ ಒಂದು ಕಾರ್ಯಕ್ರಮವನ್ನು ಒಪ್ಕೊಂಡಿದೆ ಅಂತ ನಾನು ಮನಸ್ಫೂರ್ತಿಯಿಂದ ಹೇಳಕ್ ಇಷ್ಟಪಡ್ತೀನಿ ಸರ್. ಭಾರತೀಯರ ಸೇವಾ ಸಮಿತಿಯ ವತಿಯಿಂದ ಏನಿವತ್ತು ಸಂವಿಧಾನ ಶಿಲ್ಪಿ ಭಾರತ ರತ್ನ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಮತ್ತು ಹಸಿರು ಕ್ರಾಂತಿಯ ಹರಿಕಾರ ಡಾಕ್ಟರ್ ಬಾಬು ಜಗಜೀವನ್ ರಾಮ್ ಅವರ ಒಂದು ಜಯಂತಿಯನ್ನ, ಇಬ್ಬರು ಮಹನೀಯರ ಒಂದು ಜಯಂತಿಯನ್ನ ಅರ್ಥಪೂರ್ಣವಾಗಿ ಆಚರಣೆ ಮಾಡ್ಕೊಂಡು ಬರ್ತಾ ಇದ್ವಿ ಪ್ರತಿ ವರ್ಷ. ಅದೇ ತರ ಈ ವರ್ಷನೂ ಸಹ ವಿಜೃಂಭಣೆಯಿಂದ ಅರ್ಥಪೂರ್ಣವಾಗಿ ಒಂದು ಕಾರ್ಯಕ್ರಮಗಳನ್ನ, ಸರ್ವ ಧರ್ಮಗಳ ಎಲ್ಲ ಗುರುಗಳನ್ನ, ಹಿಂದೂ, ಮುಸ್ಲಿಂ, ಸಿಖ್, ಕ್ರಿಶ್ಚಿಯನ್ ಎಲ್ಲಾ ಧರ್ಮಗಳ ಒಂದು ಧರ್ಮ ಗುರುಗಳನ್ನ ನಾವು ಪಲ್ಲಕ್ಕಿಯಲ್ಲಿ ಮೆರವಣಿಗೆ ಮಾಡೋದ್ರ ಮುಖಾಂತರ ಈ ಸಮಾಜಕ್ಕೆ ಏನು ಆ ಇಬ್ರು ಮಹನೀಯರು ಕೊಡುಗೆಗಳನ್ನ ಕೊಟ್ಟಿದ್ರು, ಏನು ಸಮಾನತೆ ಸಾರಲಿಕ್ಕೆ ಅವರ ಜೀವನವನ್ನ ಮುಡುಪಾಗಿಟ್ಟಿದ್ರು, ಅದನ್ನ ಇವತ್ತು ಎಲ್ಲ ಸಾರ್ವಜನಿಕರಿಗೆ ತೋರಿಸ್ಬೇಕು ಅಂತೇಳಿ ಪಲ್ಲಕ್ಕಿಗಳಲ್ಲಿ ಮೆರವಣಿಗೆ ಮಾಡೋದ್ರ ಮುಖಾಂತರ ಭಾರತೀಯರ ಸೇವಾ ಸಮಿತಿ ಸರ್ವ ಧರ್ಮಗಳ ಸಮಿತಿ ಅಂತೇಳಿ ಏನು ಅವತ್ತು ಏನು ಸಂಘಟನೆಯನ್ನ ಹುಟ್ಟಾಕಿರ್ತಕ್ಕಂಥ ಸಂಸ್ಥಾಪಕರು, ರಾಷ್ಟ್ರೀಯ ಅಧ್ಯಕ್ಷರಾಗಿರ್ತಕ್ಕಂಥ ಊಡಿ ಚಿನ್ನಿ ಸರ್ ಅವರು, ಅವರ ಕಲ್ಪನೆ ಏನಿತ್ತು, ಎಲ್ಲ ಧರ್ಮದವರನ್ನ ಒಂದು ಸಂಘಟನೆಗೆ ಸೇರಿಸಬೇಕು. ಯಾಕಂತ ಹೇಳಿದ್ರೆ ಇವತ್ತು ಎಲ್ಲ ಭಾಗ ರಾಜಕಾರಣಿಗಳ ಕುತಂತ್ರದಿಂದ ಇವತ್ತು ಛಿದ್ರವಾಗ್ತಾ ಇರತಕ್ಕಂಥ ಈ ಸಮಾಜ, ಎಲ್ಲ ಜಾತಿಗಳು ಇವತ್ತು ಒಂದೊಂದು ಸಂಘಟನೆಗಳಾಗಿ ಇವತ್ತು ವಿಂಗಡಣೆ ಆಗ್ತಾ ಇದೆ. ಅಂತ ಒಂದು ಸಂದರ್ಭದಲ್ಲಿ ಎಲ್ಲ ಧರ್ಮಗಳ ಒಂದು ಜನವನ್ನ ಒಂದೇ ಸೂರ್ಯನಡಿಗೆ ತಗೊಂಡ್ಬರ್ಬೇಕು ಅನ್ನೋ ಒಂದು ಕಲ್ಪನೆ ಇಟ್ಟು
ನಾವೆಲ್ಲ ಮೆಚ್ಚುವಂಥದ್ದು, ಎಲ್ಲರೂ ಮೆಚ್ಚಿ ಹೌದು ಹೌದು ಎನ್ನುವಂಥ ಕೆಲಸವಾಗಿದೆ. ಇಂಥ ಕಾರ್ಯಕ್ರಮ ನಾವೆಲ್ಲ ಭಾಗಿಯಾಗಿದ್ದೀವಲ್ಲ, ನಮ್ಮದೇ ಪುಣ್ಯ ಅಂತ ತಿಳ್ಕೊಳ್ಳ. ಅಂಬೇಡ್ಕರ್ ಅವರ ಪ್ರತಿರೂಪದಲ್ಲಿ ನಿಂತ್ಕೊಂಡು ಇವತ್ತು ರೋಡ್ ಶೋ ಮಾಡಿಕೊಂಡು ಎಲ್ಲರ ಮನಸ್ಸನ್ನು ಸೆಳೆಯುವಂಥ ಕೆಲಸ ಮಾಡಿದರೆ, ಉಡಿ ಚಿನ್ನಿ ಅಂತ ರಾಮಚಂದ್ರರವರು ತನ್ನ ಹೆಗ್ಗಳಿಕೆಯನ್ನು, ತನ್ನ ವಿಶೇಷತೆಯನ್ನು ವೈಭವಪೇತವಾಗಿ ಮೆರೆಯುವಂಥ ಕೆಲಸ ಆಗಿದೆ. ಅವ್ರ ಬಗ್ಗೆ ಎಲ್ರಿಗೂ ಮೆಚ್ಚುಗೆ ಇದೆ, ಅವರೆಲ್ಲರ ಬಗ್ಗೆ ಪ್ರೀತಿ ಇದೆ, ವಿಶ್ವಾಸ ಇದೆ, ನಂಬಿಕೆ ಇದೆ. ಇದನ್ನು ನಾವು ಬಹಳ ದೂರದಿಂದ ಬಂದಿದ್ದೀವಿ. ಅವ್ರ ಮೆಚ್ಚುಗೆಗಾಗಿ, ಪ್ರೀತಿಗಾಗಿ, ವಿಶ್ವಾಸಕ್ಕಾಗಿ ನಾವೆಲ್ಲ ಬರ್ತೀವಿ. ಯಾವತ್ತು ಕರೆಕ್ಟಾಗಿ ಫೋನ್ ಮಾಡಿದ್ರೆ ಸಾಕು, ಬರುವಂಥ ಕೆಲಸ ಮಾಡ್ತೀವಿ. ಇಂಥ ಕಾರ್ಯಕ್ರಮ ಯಶಸ್ವಿಯಾಗಿ ನಡೆದು ಬರಲಿ. ಅಂಬೇಡ್ಕರ್ ಅವ್ರಿಗೆ ಹೆಸರಲ್ಲಿ, ಜಗಜ್ಜೀವನರ ಹೆಸರಲ್ಲಿ ಎಲ್ಲರೂ ಗೌರವ ತಂದು ಸಾರ್ಥಕವಾದ ಬದುಕನ್ನು ಬದುಕಲಿ ಅಂತೇಳಿ ಹಾರೈಸ್ತಾ ಇದ್ದೀವಿ. ಎಲ್ಲ ಕಾರ್ಯಕ್ರಮದಲ್ಲಿ ಈ ಕಾರ್ಯಕ್ರಮ ತುಂಬಾ ವಿಭಿನ್ನವಾಗಿದೆ. ಬಹಳ ಕಾರ್ಯಕ್ರಮ, ಅತ್ಯುತ್ತಮ ಕಾರ್ಯಕ್ರಮ. ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿರುವಂತಹ ಶ್ರೀಯುತ ಗೌರವಾನ್ವಿತ ಹೂಡಿ ಚಿನ್ನಿ ಅವರು ಮತ್ತು ಅಮರ್ನಾಥ್ ಅವರು, ಈ BSS ರಾಜ್ಯಾಧ್ಯಕ್ಷರು ಮತ್ತು ಎಲ್ಲಾ ಸದಸ್ಯರುಗಳು ಮತ್ತು ಯಾರ್ಯಾರು ಈ ಕಾರ್ಯಕ್ರಮದಲ್ಲಿ ಅವರು ಶ್ರಮ ವಹಿಸಿದ್ದಾರೆ, ಎಲ್ಲರನ್ನು ನಾನು ಆ ಪರಮಾತ್ಮನೊಂದಿಗೆ ಪ್ರಾರ್ಥಿಸುತ್ತಿದ್ದೇನೆ. ಒಳ್ಳೆಯ ಆರೋಗ್ಯ, ಒಳ್ಳೆಯ ಅವ್ರಿಗೆ ಜೀವನದಲ್ಲಿ ಅವಕಾಶ ಮತ್ತು ಶಾಂತಿ, ಸ್ಫೂರ್ತಿ, ಸಾಮರ್ಥ್ಯ ತರಲಿ. ಹಾಗೂ ನಮ್ಮ ಭಾರತ ದೇಶದಲ್ಲಿ ಮನಸ್ಸುಗಳನ್ನು ಕದಡಿ ಬೇರ್ಪಡಿಸೋ ಸನ್ನಿವೇಶಗಳು ನಮ್ಮ ಎದುರಾಗುತ್ತಿದ್ದರೂ ಸಹ ಶ್ರೀ ಹೂಡಿ ಚಿನ್ನಿ ತರ ಮತ್ತು ಅಮರ್ನಾಥ್ ತರ, ಅವ್ರ ತಂಡದವ್ರ ತರ ಮತ್ತು ನಮ್ಮ ಎಲ್ಲಾ ಈ ಕಾರ್ಯಕ್ರಮದಲ್ಲಿ ಸೇರಿರುವಂತಹ ಹಿಂದೂ, ಮುಸ್ಲಿಂ, ಸಿಖ್, ಇಸಾಯಿ ಆಪಸ್ ಮೇ ಭಾಯಿ ಅಂತ ಎಲ್ಲ ನಮ್ಮ ಧರ್ಮ ಗುರುಗಳು ನಾವು ಸದಾ ಸಿದ್ಧರಾಗಿದ್ದೇವೆ. ಮನಸ್ಸುಗಳನ್ನು ಜೋಡಿಸುವ ಕಾರ್ಯಗಳನ್ನು ಯಾವತ್ತೂ ನಾವು ನಿಲ್ಸಲ್ಲ. ಎಲ್ಲ ಹಿಂದೂ, ಮುಸಲ್ಮಾನರು, ಸಿಖ್, ಇಸಾಯಿಗಳು, ಈ ನಮ್ಮ ಭಾರತ ದೇಶ ಇಡೀ ವಿಶ್ವದಲ್ಲಿ ಮಾದರಿಯಾಗಿದೆ. ನಾವು ಭಾವೈಕ್ಯತೆಯಲ್ಲಿ ಏಕತೆಯನ್ನು ಹೊಂದಿರೋ ನಮ್ಮ ರಾಷ್ಟ್ರ ಯಾವತ್ತೂ ಎಂದಿಗೂ ಸಹ ನಮ್ಮ ರಾಷ್ಟ್ರದ ಏಕತೆ, ಸಮಗ್ರತೆಗಾಗಿ ಮತ್ತು ಭಾರತೀಯರ ಸೇವಾ ಸಮಿತಿಯಿಂದ ಇವತ್ತು ರಾಜ್ಯ ಹಾಗೂ ರಾಷ್ಟ್ರ ಮಟ್ಟದವರೆಗೂ ಕೂಡ ಇವತ್ತಿನ ಅನ್ಯಾಯವನ್ನು ತಿರುಗಿ ನೋಡುವಂಥ ಕಾರ್ಯಕ್ರಮವನ್ನು ಮಾಡಿದ್ದಾರೆ. ಇವತ್ತು ಅಂಬೇಡ್ಕರ್ ಅಂದರೆ ಏನು ಅನ್ನೋದನ್ನು ಯಾವ ಶಾಸಕರು ಮಾಡಿಲ್ಲ, MP ಗಳು ಮಾಡಿಲ್ಲ, ರಾಜಕಾರಣಿಗಳು ಮಾಡಿಲ್ಲ, ಅಧಿಕಾರಿಗಳು ಕೂಡ ಇವತ್ತು ಜಿಲ್ಲಾಧಿಕಾರಿಗಳಾಗಿರ್ಬೋದು, ಇವತ್ತು ಪ್ರತಿ ತಾಲೂಕು ಹಳ್ಳಿಲಿ ಮಾಡಬೇಕಾದ ಕಾರ್ಯಕ್ರಮ ಇವತ್ತು ಸರಿಯಾಗಿ ಒಂದು ಫೋಟೋ ಇಟ್ಟು ಕೂಡ ಪೂಜೆ ಮಾಡಲ್ಲ. ಆದರೆ ಇಡೀ ವಿಶ್ವನೇ ನೋಡೋ ಅಂಥ ಒಂದು ಕಾರ್ಯಕ್ರಮನ ಇವತ್ತು ಭಾರತೀಯರ ಸೇವಾ ಸಮಿತಿ ಊಡಿಲಿ ಡಾಕ್ಟರ್ ರಾಮಚಂದ್ರ ಹೂಡಿ ಚಿನ್ನಿ ಅಣ್ಣನ ಹಾಗೂ ಅಮರನ ರಾಷ್ಟ್ರೀಯ ಅಧ್ಯಕ್ಷರು ಹಾಗೂ ಅಮರ ಅಣ್ಣ ಇವತ್ತು ರಾಜ್ಯಾಧ್ಯಕ್ಷರು, ಇವತ್ತೇನು ನಮ್ಮ ಚಿನ್ನಿ ಅಣ್ಣನ ಜೊತೆಗೆ ಇವತ್ತೆಲ್ಲ ಸರ್ವಧರ್ಮದ ಗುರುಗಳು ಹಾಗೂ ಸಂತೋಷ್ ಹೆಗಡೆ ಸರು, ಚೇತನ್ ಸರು, ಇವತ್ತು ಸಂವಿಧಾನ ಅಂದರೆ ಏನು ಅನ್ನೋದನ್ನು ನಾವು ಪ್ರತಿ ಮನೆಯಲ್ಲಿ ಇಟ್ಕೊಂಡು ಪ್ರತಿದಿನ ಒಂದು ಹಾಳಿ ಓದಬೇಕು, ಒಂದು ಪೇಜನ್ನು, ಒಂದು ಪುಟ ಓದೋ ಅಂತ ಒಂದು ಕೆಲಸ ಮಾಡಬೇಕು. ಅಂಥದ್ರಲ್ಲಿ ಈ ರೀತಿ ಜಾಗೃತಿ ಮೂಡಿಸುವುದರ ಜೊತೆಗೆ ಸಂವಿಧಾನದ ಬಗ್ಗೆ ತಿಳಿಸುವುದರ ಮೂಲಕ ಈ ಒಂದು ಸಂಘಟನೆಗಳು ಮಾಡ್ತಾ ಇದ್ದಾವಂದ್ರೆ ಅದರಲ್ಲೂ ಕೂಡ ನಮ್ಮ ಕರ್ನಾಟಕದಲ್ಲಿ, ಭಾರತದಲ್ಲಿ ಭಾರತೀಯರ ಸೇವಾ ಸಮಿತಿ ನಿಜವೂ ಮೊದಲನೇ ಸ್ಥಾನ ಐತೆ ಅಂತ ನಾನು ಈ ಮೂಲಕ ಹೇಳಕ್ಕೆ ಇಷ್ಟಪಡ್ತೀನಿ. ನಾವು ಹಾವೇರಿಯಿಂದ ಇವತ್ತು ಬೆಳಗ್ಗೆ ನಾವು ಮಳೆ ಇದ್ರೂ ಕೂಡ ನಮ್ಗೆ 2 ಗಂಟೆ 3 ಗಂಟೆವರೆಗೂ ಮಳೆ ಬಿಡಲೇ ಇಲ್ಲ.